ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆಮದ್ದು ಏನಂದ್ರೆ, ನಿಮ್ಮ ಸ್ಕಿನ್ ತುಂಬ ಈ ವಿಂಟ್ರಲ್ಲಿ ಏನಾಗುತ್ತೆ ಅಂದರೆ ಸ್ಕಿನ್ ಫುಲ್ ಡ್ರೈ ಆಗ್ತದೆ. ಏನಪ್ಪ ಮಾಡೋದು, ಯಾವುದಾದ್ರೂ ಕೋಲ್ಡ್ ಕ್ರೀಮು ಹೊರಗಡೆಯಿಂದ ತಂದು ಹಚ್ಕೊತೀರ. ಏನೂ ಹೊರಗಡೆಯಿಂದ ತರೋದೇ ಬೇಕಾಗಿಲ್ಲ. ನಿಮ್ಮ ಮನೆಯಲ್ಲೇ ನೀವು ನಾನು ಒಂದು ಹೇಳ್ತೀನಿ, ಅದರಿಂದ ನೀವು ಮುಖಕ್ಕೆ ಹಚ್ಕೊಂಡ್ಬಿಟ್ಟು ಒಂದು 5 ನಿಮಿಷ ಮಸಾಜ್ ಮಾಡಿಕೊಂಡು ಕೈ ಬಿಟ್ಟರೆ ಸಾಕು. ಇಮಿಡಿಯೇಟ್ಲಿ ನಿಮ್ಮ ಸ್ಕಿನ್ ಗ್ಲೋ ಆಗ್ತದೆ, ಮಾಯ್ಶ್ಚರೈಸು ಆಗ್ತದೆ. ಇದಕ್ಕೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ನೀವು ಹೊರಗಡೆ ಕೆಮಿಕಲ್ ಆಯ್ತಾ ಅಂದರೆ ಏನೇನೋ ಹಾಳಮೂಳ ತಂದು ಕಾಸ್ಟ್ಲಿ ತಂದು ಹಚ್ಕೊಂಡು ರಿಯಾಕ್ಷನ್ ಮಾಡ್ಕೊಳ್ಳೋದು, ಅಲರ್ಜಿ ಮಾಡ್ಕೊಳ್ಳೋದು ಬೇಡವೇ ಬೇಡ. ನಾನು ಹೇಳಿರೋ ಐಟಮ್ಸ್ ಇದ್ದ ಇವಾಗ ಎಲ್ಲರಿಗೂ ವಿಂಟರಲ್ಲೇ ಆಗೇ ಆಗುತ್ತದೆ, ಡ್ರೈ ಆಗೋದೇನೆ. ಹೊರಗಡೆ ಹೋದರೆ ಬಿಸಿಲು ಬರ್ತದೆ, ಮನೆಯಲ್ಲಿ ಒಳಗಡೆ ಇದ್ರೆ ಚಳಿ ಇರ್ತದೆ. ಹೀಗಾಗಿ ಸ್ಕಿನ್ ಹೊರಟಾಗೋದು, ಆಯಿಲ್ ಅಂಶ ನಮ್ಮ ದೇಹದಲ್ಲಿ ಕಡಿಮೆ ಆಗ್ತಾ ಬಂದ ತಕ್ಷಣ ಇಮಿಡಿಯೇಟ್ಲಿ ಸ್ಕಿನ್ ಡ್ರೈ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಅದಕ್ಕೆ ಏನು ಮಾಡಬೇಕು ಅಂತ ನಾನು ಇವಾಗ ಹೇಳ್ತೀನಿ. ಆಮೇಲೆ ಹೊಸಬ್ರು ಯಾರು ನಿಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಮರೆಯದೆ ಪ್ರೆಸ್ ಮಾಡಿ. ಇವಾಗ ಏನಪ್ಪ ಅಂದರೆ, ಫಸ್ಟು 1 ಟೀ ಸ್ಪೂನಷ್ಟು ಕೊಕೊನಟ್ ಆಯಿಲ್ ಹಾಕ್ಕೊಳ್ಳಿ. ಟೀ ಸ್ಪೂನಷ್ಟು ಕೊಕೊನಟ್ ಆಯಿಲ್ ಹಾಕ್ಕೊಂಡಾದಮೇಲೆ ಇದಕ್ಕೆ ನೀವು ಏನು ಮಾಡಬೇಕಪ್ಪ ಅಂದರೆ, ಕೊಕೊನಟ್ ಆಯಿಲ್ ಜೊತೆ ವಿಟಮಿನ್ ಇ ಟ್ಯಾಬ್ಲೆಟನ್ನು ಒಂದು ಮಾತ್ರ ಹಾಕ್ಕೊಳ್ಳಿ. 1 ಟೀ ಸ್ಪೂನ್ಗೆ 1 ವಿಟಮಿನ್ ಟ್ಯಾಬ್ಲೆಟ್ ಇದೆ ಸಾಕು. ಇವೆರಡನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಮುಖಕ್ಕೆ ಅಪ್ಲೈ ಮಾಡಿಕೊಂಡು ನಿಧಾನವಾಗಿ ಸುಮ್ಮನೆ ಮಸಾಜ್ ಮಾಡಿ ಅಷ್ಟೇ. ನೀವು ಏನು ಮಾಡಬೇಡ. ಡ್ರೈ ಸ್ಕಿನ್ ಆಗಿದೆಯಲ್ಲ, ನೀವು ಕೈಗೂ ಸಹ ನೀವು ಅದನ್ನು ಅಪ್ಲೈ ಮಾಡ್ಕೋಬೋದು. ಅದರಿಂದ ನೀವು ಸುಮ್ಮನೆ ನೀಟಾಗಿ 5 ನಿಮಿಷ ಅಪ್ಲೈ ಮಾಡಿಕೊಂಡು 5 ನಿಮಿಷ ಮಸಾಜ್ ಮಾಡಿ ಹಾಗೆ ಬಿಟ್ಟು ನೋಡಿ ನಿಮ್ಮ ಸ್ಕಿನ್ನಲ್ಲಿ ಎಷ್ಟು ಚೇಂಜಸ್ ಅನಿಸುತ್ತೆ. ಆಮೇಲೆ 1 ಅವರ್ 2 ಅವರ್ 3 ಅವರ್ಸ್ 3 ಗಂಟೆ ಬಿಟ್ಟಾದಮೇಲೆ ನೀವು ಮುಖ ತೊಳ್ಕೊಬೋದು, ಹಾಗೇನೂ ಬಿಡ್ಬೋದು. ಅದರಿಂದ ಏನಾಗಲ್ಲ. ಈ ಥರ ನೀವು ಹಚ್ಕೊಂಡು ನೋಡಿ. ನಿಮ್ಮ ಸ್ಕಿನ್ ಡ್ರೈ ಇದ್ದರೆ ಇಮಿಡಿಯೇಟ್ಲಿ ಮಾಯ್ಶ್ಚರೈಸ್ ಆಗ್ತದೆ, ಆಮೇಲೆ ಸ್ಕಿನ್ ಗ್ಲೋ ಆಗ್ತದೆ. ಆಮೇಲೆ ನನ್ನ ವಿಡಿಯೋ ಇಷ್ಟವಾದ್ರೆ ಮರೆಯದೆ ಲೈಕ್ ಮಾಡೋದನ್ನು ಮರಿಬೇಡಿ. ಆಮೇಲೆ ಯಾರಿಗಾದರೂ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ರಿಲೇಟಿವ್ಸ್ ಅವ್ರಿಗೆ ಯಾರಿಗಾದ್ರೂ ಬೇಕಾದ್ರೆ ಇದರಿಂದ ಮಾಹಿತಿ ಬೇಕಂತಂದರೆ ಅವ್ರಿಗೂ ಕಳಿಸ್ಕೊಡಿ, ಅವರು ಶೇರ್ ಮಾಡಿ, ಅವರು ಉಪಯೋಗ ಮಾಡ್ಕೊಳ್ಳಿ. ಆಮೇಲೆ ಈ ವಿಡಿಯೋನ ಇಷ್ಟವಾದರೆ ಮರೆಯದೆ ಲೈಕ್ ಮಾಡಿ. ಆಮೇಲೆ ಈ ವಿಡಿಯೋಗೆ ಮುಕ್ತಾಯ ಮಾಡ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.